ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಾದರೂ 90% ಅಷ್ಟು ಒಳ್ಳೆಯ ಜನರಿದ್ದಾರೆ. ಅವ್ರು ನಮ್ಗೆ ಹಲವಾರು ಸಹಾಯಗಳನ್ನು ಮಾಡಿದ್ದಾರೆ. ಆದ್ರೆ 10% ಇರುವಂತ ಭ್ರಷ್ಟರು ಇಡೀ ಗೋಕಾಕ್ ಪೊಲೀಸ್ ಠಾಣೆಯನ್ನ ತಮ್ಮದು ಅಡ್ಡ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರ ವಿರುದ್ಧವಾಗಿ ನಾವು SP ಕಂಪ್ಲೇಂಟ್ ಕೊಟ್ರೆ ಅವರು ಟ್ರಾನ್ಸ್ಫರ್ ಮಾಡಿದ್ರೆ, ಟ್ರಾನ್ಸ್ಫರ್ ಅಂದ್ರೆ ಹೆಂಗ್ ಮಾಡ್ತಾರಂದ್ರೆ ಗೋಕಾಕ್ ಟೌನ್ ಇದ್ದವ್ರನ್ನ ಗ್ರಾಮೀಣ ಹಾಕುದು, ಗ್ರಾಮೀಣ ಟೌನ್ ಇದ್ದವ್ರನ್ನ ಗೋಕಾಕ್ ಸಿಟಿ ಹಾಕುದು. ಇದೇ ಇವ್ರ ಟ್ರಾನ್ಸ್ಫರ್. ಯಾಕಂದ್ರೆ ಇಲ್ಲಿ ರಾಜಕೀಯ ವ್ಯವಸ್ಥೆ ಎಲ್ಲಾ ಪಕ್ಷದಲ್ಲೂ, ಈ ಕಡೆ ಬಿಜೆಪಿ, ಈ ಕಡೆ ಕಾಂಗ್ರೆಸ್, ಎರಡೋದ್ರೂ ತಮ್ಮ ಪ್ರಭಾವ ವಹಿಸಿ ಇವರು 10 ವರ್ಷ ಇಲ್ಲೇ ಜೆಂಡಾ ಓಡುವಂತ ಒಂದು ವ್ಯವಸ್ಥೆಯನ್ನ ರಾಜಕೀಯ ವ್ಯವಸ್ಥೆ ಮಾಡ್ಕೊಂಡಿದ್ದ. ತಮ್ಮ ಮಾತು ಕೇಳೋರು, ತಾವ ಬಂದಾಗ ಸೆಲ್ಯೂಟ್ ಹೊಡೆಯುವಂತ ಪೊಲೀಸ್ ಆಫೀಸರನ್ನ ಇಲ್ಲಿ ಇಟ್ಕೊಂಡು ಈ ಭ್ರಷ್ಟ ವ್ಯವಸ್ಥೆ ತಮ್ಮ ಒಂದು ಹಫ್ತಾ ಕಲೆಕ್ಟ್ ಮಾಡೋ ಗ್ಯಾಂಗ್ ಅನ್ನ ಇಟ್ಕೊಂಡು ಜನರ ರಕ್ತವನ್ನು ಹೀರು ಮಾಡ್ತಾರೆ. ಇಂಥ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರುವುದರಿಂದ ನಾವು ಇಡೀ ಗೋಕಾಕ್ನಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಗೋಕಾಕದ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದ, ಇಲ್ಲಿ ರಾಜಕಾರಣ ಏನು ಹೊಂದಾಣಿಕೆ ಅದ ಅದನ್ನು ತಿಳ್ಕೊಂಡು ಇಲ್ಲಿಯ ಎಲ್ಲ ಪೊಲೀಸ್ ಆಫೀಸರ್ಗಳನ್ನ ವರ್ಗಾವಣೆ ಮಾಡಿ, ನಮಗೆ ಯಾರೋ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ಮಾಡೋದು ಬೇಡ, ಅವ್ರ ಮೇಲೆ ಏನು ರಿವೆಂಜ್ ತಗೊಳ್ಳೋದಿಲ್ಲ, ಆದ್ರ ಇವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಮತ್ತ ನಿಷ್ಠಾವಂತ ಪೊಲೀಸರನ್ನ